ಸೈಡಲ್ಲಿ ಇದ್ಬಿಡಿ. ನಮ್ಮ ಸತ್ಯ ಬಂದ್ಮೇಲೆ ಅವಳ್ದೇನೆ ಹವಾ, ಬಿಲ್ಡಪ್ ಗಾಜಲ್ಲಿ ಬಿಟ್ಬಿಡಿ. ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯಾ. ಮಾತಲ್ಲಿ ಫುಲ್ಲು ಮಾಸು, ಮನ್ಸು ಮಲ್ಲಿಗೆ ಹೂವಂಗಿ ಫುಲ್ ನೈಸು, ಸ್ಟೈಲಿಗೆ ಮಾಸ್ಟರ್ ಪೀಸು, ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು. ಗಂಡು ಎಲ್ಲದ ಮನೆಯಲ್ಲಿ ಇವಳೇ ಮಗನೇ ಮುಗಿಲಮ್ಮ, ಎಲ್ಲ ಮನೆಗೂ ಇವಳಂತೋಳು ಒಬ್ಬಳು ಇರಲೇಬೇಕಮ್ಮ. ಪ್ರೀತಿಗೆ ಗೊತ್ತಿಲ್ಲ, ಸೀರೆ ಬಳೆಯ ತೊಟ್ಟಿಲ್ಲ, ಇವಳ ಪ್ರೀತಿ ಉಡ್ಸೋಕೊಂಡು ಹುಟ್ಟವನು ಗೊತ್ತಿಲ್ಲ. ವಾರೆ ವಾರೆ ನೋಡಿ ಹಿಂಗೋಳೆ ನಮ್ಮ ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ಮಗುವಾಗುತ್ತಾಳೆ ಹಿರಿಯರ ಕಂಡಾಗ, ಹುಲಿಯಾಗುತ್ತಾಳೆ ಕೆಣಕಲು ಬಂದಾಗ. ಸ್ನೇಹಕ್ಕೆ ಮಾತ್ರವೇ ಸೋಲುವ ಸ್ನೇಹಿತೆ, ಹೆಣ್ಮಕ್ಳ ಪಾಲಿಗೆ ಇವಳೊಂದು ಹೊಸ ಚರಿತೆ. ವಾರೆ ವಾರೆ ನೋಡಿ ಹಿಂಗೋಳೆ ನಮ್ಮ ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ನಿಮ್ಮನ್ನ ನಿಮ್ ಮನೆಗಳನ್ನ ಉಳಿಸಿದ್ದು ನಾನೊಬ್ಳೆ ಅಲ್ಲ. ನೀವ್ ಯಾರ ಮೇಲೆ ಅನುಮಾನ ಪಟ್ಟಿದ್ರೋ ಅವ್ರೆ ಈ ಪತ್ರಗಳನ್ನ ವಾಪಸ್ ತಂದಿದ್ದು. ಸತ್ಯ, ಏನ್ ಹೇಳ್ತಾ ಇದ್ಯಾ? ಹೌದು ಬಾಬಣ್ಣ, ಇವತ್ ಇವ್ರು ಇರ್ಲಿಲ್ಲ ಅಂದಿದ್ರೆ ಇವತ್ ಈ ಪತ್ರಗಳು ನಿಮ್ ಕೈ ಸೇರ್ತಾನೆ ಇರ್ಲಿಲ್ಲ. ನಾವು ಅವನ್ನ ಮಂಗನ್ ಮಾಡಿ ಪತ್ರಕ್ಕೆ ಬರ್ಬೋದಲ್ವಾ ಅಲ್ವಾ? ಸತ್ಯ, ಏನ್ ಹೇಳ್ತಿದ್ಯಾ? ಇವರೆಲ್ಲ ನನ್ ಮೇಲೆ ಅನುಮಾನ ಪಡ್ತಾ ಇದ್ರ, ಯಾಕೆ? ಹೇಳ್ತೀನಿ. ಅದಕ್ಕೂ ಮೊದಲು ಈ ಪತ್ರಗಳನ್ನ ಏನ್ ಮಾಡೋಣ ಅಂತೀರಾ? ಸತ್ಯ, ಸುಟ್ಟಾಕ್ಬಿಡೋಣಮ್ಮ. ಹೌದು ಸತ್ಯ, ಸುಟ್ಟಾಕ್ಬಿಡೋಣ. ಸುಟ್ಟಾಕ್ಬಿಡು, ಸುಟ್ಟಾಕ್ಬಿಡು. ನೀನೇ ನಿನ್ ಕೈಯಾರ ಸುಟ್ಟು ಹಾಕು. ಸತ್ಯ, ನನ್ಗೂ ಇದಕ್ಕೂ ಏನ್ ಸಂಬಂಧ? ನನ್ ಮೇಲೆ ಇವ್ರಿಗೆಲ್ಲ ಅನುಮಾನ ಯಾಕೆ? ಲೋ ಹುಡುಗ, ಸಮಸ್ಯೆ ತಗೊಂಡು ಸತ್ತಿನ ಹತ್ರ ಪರಿಹಾರ ಕೇಳಕ್ ಬರ್ಲಿಲ್ಲ. ಇದಕ್ಕೂ ಸತ್ತಿನ್ಗೂ ಸಂಬಂಧ ಇದೆಯಾ ಅಂತ ಕೇಳೋದಕ್ ಬಂದು. ನಮ್ ಜಾಗ ಬರ್ಸ್ಕೊಂಡು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದನ್ನ ಕಾರ್ತಿಕನ ಕನ್ಸ್ಟ್ರಕ್ಷನ್ ಕಂಪ್ನಿನೇ ಕಟ್ತಾ ಇರೋದು. ನಮ್ಮ ಏರಿಯಾದವ್ರಿಗೆಲ್ಲ ಮೋಸ ಮಾಡಿರೋ ಕಂಪ್ನಿ ಬೇರೆ ಯಾರ್ದು ಅಲ್ಲ, ಆ ಅಮೂಲ್ ಬೇಬಿದು. ನೀನ್ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನಾನು ಅದನ್ನ ಆಮೇಲೆ ಹೇಳ್ತೀನಿ. ಮೊದ್ಲು ಈ ಕಾಗದಗಳನ್ನ ಸುಟ್ಟು ಹಾಕು. ಸತ್ಯಕ್ಕ ಸುಟ್ಟಾಕ್ತೈತೆ. ಒಂದ್ ನಿಮಿಷ.
ಯಾಕೋ? ಸತ್ಯ, ಸಾರ್ಗ್ ಓದಕ್ ಬರುತ್ತಲ್ವಾ? ಸಾರ್ ಕೇಳ್ತಾ ಇರೋ ಪ್ರಶ್ನೆಗೆ ಅದೇ ಪತ್ರದಲ್ಲಿ ಉತ್ತರ ಇದೆಯಲ್ಲ, ಸುಡೋಕು ಮುಂಚೆ ಒಂದ್ಸಲಿ ಓದ್ಬೋದಲ್ವಾ? ಈಗ ಅದೆಲ್ಲ ಬೇಕಾ? ಇರೋ ವಿಷಯ ಅವ್ರಿಗೂ ಗೊತ್ತಾಗ್ಲಿ ಬಿಡು ಸತ್ಯ. ಆ ಪತ್ರನ ಸುಡಕ್ ಹೋಗ್ತಾ ಇದ್ದಿದ್ ಸಾರ್ಗೆ ಇಲ್ಲಿನ ಜನರ ಜೀವನ ಸುಡಕ್ ಹೋಗ್ತಾ ಇದ್ದಿದ್ ಯಾರು ಅಂತ ಗೊತ್ತಾಗ್ಲಿ. ಕಾಕ್ರೋಚ್ ಗುಂಗ್ರು, ಏನು ಆಗಿದೆ ನಿಮ್ಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇಲ್ಲ ಸತ್ಯ, ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾ ಇದಾರೆ. ಈ ಪತ್ರದಲ್ಲಿ ಅಂತದೇನಿದೆ? ನನ್ಗೂ ಈ ಪತ್ರಕ್ಕೂ ಇರೋ ಸಂಬಂಧ ಆದ್ರೂ ಏನು? ನನ್ಗೆ ಇವಾಗ್ಲೇ ಗೊತ್ತಾಗ್ಬೇಕು. ಹೌದು ಸರ್, ಹೌದು, ಗೊತ್ತಾಗ್ಲೇಬೇಕು. ಗೊತ್ತಾಗ್ಲಿ ಅಂತ ತಾನೆ ನಾವಿಷ್ಟೆಲ್ಲ ಮಾತಾಡ್ತಿರೋದು. ನೀವ್ ಓದಿ ಸಾರ್. ಕಾರ್ತಿಕ್ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ನಮ್ದೇ ಕಂಪ್ನಿ. ನಿಮ್ದೇ ಕಂಪ್ನಿ ಸೀಲು, ನಿಮ್ದೇ ಸೈನು, ಈಗ ಸುಟ್ಟಾಕಿ. ಯಾಕ್ ಸಾರ್, ಸುಟ್ಟಾಕೋಕೆ ಮನ್ಸ್ ಬರ್ತಾ ಇಲ್ವಾ? ಈ ರೀತಿ ಯಾಮಾರ್ಸ್ಬೇಕು ಅಂತಾನೆ ನಮ್ಮ ಏರಿಯಾಗ ಬರ್ತಿದ್ದ. ಗುಂಗ್ರು, ಅವನ ಮೇಲೆ ಯಾಕೆ ಹಾಕ್ತಿದ್ಯಾ ಸತ್ಯ? ಈ ಮಾತನ್ನ ನಾನಾಗ್ಲಿ ಗುಂಗ್ರು ಆಗ್ಲಿ ಹೇಳ್ತಿರೋದಲ್ಲ. ಅವತ್ತು ನಮ್ಮ ಏರಿಯಾ ಜನಗಳೇ ನಮ್ಗಂದಿದ್ದು. ನಮ್ ಜನಗಳ ದೃಷ್ಟಿಲಿ ನಾವ್ ಯಾವತ್ತೂ ಕೆಟ್ಟವರಾಗಿರ್ಲಿಲ್ಲ. ಆದ್ರೆ ಈ ದೊಡ್ಡ ಮನುಷ್ಯನಿಂದ ನಮ್ ಜನಗಳ ಮಧ್ಯೆ ನಾವೇ ತಲೆ ತಗ್ಸಾಗೋಗಿತ್ತು. ಈಗೆಲ್ಲ ಅದ್ ಯಾಕೆ ಬಿಡ್ರಪ್ಪ, ಏನೋ ಗೊತ್ತಿಲ್ಲದೆ ನಾವು ಮಾತಾಡ್ಬಿಟ್ಟು. ನೀವೇನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರಿ. ನೀವ್ ಓದಿಲ್ಲ, ಬರ್ದಿಲ್ಲ, ತಪ್ಪು ತಿಳ್ಕೊಂಡ್ರಿ. ಆದ್ರೆ ಸಾಹೇಬ್ರು ಓದಿರೋರು, ಪ್ರಪಂಚ ಸುತ್ತಿರೋರು, ತುಂಬಾ ದೊಡ್ಡವರು. ಆದ್ರೂ ಅವ್ರಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಅನ್ಯಾಯ ಆಗೋಯ್ತು ಅಲ್ವಾ ಸಾರ್? ನಿಜವಾಗ್ಲು ಇದ್ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಈ ಅಗ್ರಿಮೆಂಟ್ಗಳ ಮೇಲೆ ನನ್ ಸೈನ್ ಹೇಗ್ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸತ್ಯ. ಸರಿ ಬಿಡಿ, ಒಟ್ಟಾರೆ ನೀವೇ ಮಾಡಿರಿ ಎಡವಟ್ನ ನೀವೇ ಸರಿ ಮಾಡಿ ಸೈ ಅನ್ಸ್ಕೊಬಿಟ್ರಿ. ಮಗುನು ಚೂಟಿ ತೊಟ್ಲು ತೂಗೋದನ್ನ
ನಿಮ್ಮಂತ ದೊಡ್ಡವ್ರು ನೋಡಿ ಕಲ್ತ್ಕೊಬೇಕು. ಸಾಕು, ಇಂಥ ಕೊಂಕು ಮಾತುಗಳೆಲ್ಲ ಈಗ ಬೇಡ. ಪತ್ರ ಕೈಗೆ ಸೇರಿದೆ ತಾನೆ, ಇನ್ಯಾಕ್ ಬೇಕು ಈ ಮಾತುಗಳು? ನಮ್ ಜನಗಳು ಮನೆ ಕಳ್ಕೊತೀವಿ ಅಂತ ಎಷ್ಟು ನೋವು ಅನ್ಭವಿಸಿದ್ರು, ಆ ನೋವು ಸಾರ್ಗೂ ತಿಳಿಲಿ ಅಂತ ಸತ್ಯ. ಹೌದು, ಜನರ ಕಷ್ಟ ನನ್ಗೂ ಅರ್ಥ ಆಗತ್ತೆ. ಆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನನ್ ಗಮನಕ್ಕೆ ಬಂದಿಲ್ಲ ಸತ್ಯ. ಒಂದ್ ವೇಳೆ ಗಮನಕ್ಕೆ ಬಂದಿದ್ರೆ ಹೀಗಾಗಕ್ ನಾನ್ ಬಿಡ್ತಾನೆ ಇರ್ಲಿಲ್ಲ. ಗಮನಕ್ಕೆ ಬರ್ಲಿಲ್ಲ ಅಂತ ಅಷ್ಟು ಬೇಕಾಬಿಟ್ಟಿಯಾಗಿ ಹೇಳೋದು ತಪ್ಪಲ್ವಾ ಸತ್ಯ? ಇವ್ರದೇ ಕಂಪ್ನಿ ಅಂದ್ಮೇಲೆ ಇವ್ರು ಇಂತ ಅನ್ಯಾಯ ಆಗದೆ ಇರೋ ತರ ನೋಡ್ಕೊಬೇಕಲ್ವಾ ಸತ್ಯ? ಅದ್ ಇವ್ರದೇ ತಪ್ಪು ತಾನೆ? ಆಯ್ತು, ತಪ್ಪಿ ಇವಂದೆ, ಸರಿನಾ? ಸರಿ ಮಾಡಿದಂತಾನೆ, ಇನ್ಯಾಕ್ ಪದೇ ಪದೇ ಅದೇ ಮಾತು? ಸತ್ಯ, ಹಾಗಿದ್ರೆ ನೀನು ನಂದೇ ತಪ್ಪು ಅಂತ ನಂಬ್ತಿದ್ಯಾ? ಇದನ್ನೆಲ್ಲ ಬೇಕು ಅಂತ ಮಾಡ್ದೆ ಅಂತ ಹೇಳಕ್ ಬರ್ತಿದ್ಯಾ? ನಾನ್ ಹಾಗೆ ಹೇಳ್ತಿಲ್ಲ ಅಮೂಲ್ ಬೇಬಿ. ಸಾಕು ಸತ್ಯ, ನಾನು ಮೋಸ ಮಾಡೋಷ್ಟು ಚೀಪ್ ಮೆಂಟಾಲಿಟಿ ಅವನು ಅಲ್ಲ. ನಮ್ ಕಂಪ್ನಿಯಿಂದ ತಪ್ಪಾಗಿರ್ಬೋದು, ಆದ್ರೆ ಇದ್ರ ಹಿಂದೆ ನನ್ ಕೈವಾಡದೆ ಅಂತ ನೀನು ನಂಬ್ತಾ ಇದ್ಯಲ್ಲ? ನಾನ್ ಹಾಗೆಲ್ಲ ಹೇಳ್ದೆ. ನೇರವಾಗಿ ಹೇಳಿಲ್ಲ, ಆದ್ರೆ ನಿನ್ ಮನ್ಸಲ್ಲಿರೋದು ಅದೇ ತಾನೆ. ನಿನಗ್ ನನ್ ಮೇಲೆ ಅನುಮಾನ ಇಲ್ಲ ಅಂದಿದ್ರೆ ಮೊದ್ಲೇ ಎಲ್ಲಾ ವಿಷಯನೂ ಹೇಳ್ತಾ ಇದ್ದೆ. ನೀನ್ ಒಂದ್ ಮಾತು ಹೇಳಿದಿದ್ರೆ ನಾನೇ ಈ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ತಿದ್ದೆ. ಆಗ ಇಷ್ಟೆಲ್ಲ ಒದ್ದಾಡ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಸತ್ಯ. ನಿನಗೆ ನನ್ ಮೇಲೆ ಅನುಮಾನ ಇರೋದಕ್ಕೆ ತಾನೆ ನನ್ನನ್ನೇ ಕರ್ಕೊಂಡೋಗಿ ಅಲ್ಲಿಂದ ಇದನ್ನೆಲ್ಲ ವಾಪಸ್ ತರಿಸಿದ್ದು. ಈ ಜನಕ್ಕೆ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡೋ ದುರಾಸೆ ನಂಗಿಲ್ಲ ಸತ್ಯ.